ಓಂ ಗುರುಭ್ಯೋ ನಮಃ. ಎಲ್ಲ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ಈ ಜ್ಯೋತಿಷ್ಯ ಜ್ಞಾನವಾಣಿಯ ಚಾನಲ್ ಮುಖಾಂತರ ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳ್ತೀನಿ. ಇವತ್ತು ಒಂದು ಕಾಂಬಿನೇಷನ್ನು, ಅತ್ಯಂತ ಪ್ರಮುಖವಾದ ಕಾಂಬಿನೇಷನ್ನು. ಕೆಲವರು ಎಷ್ಟೋ ಜನ ವಿವಾಹ ಆಗ್ತಾ ಇಲ್ಲ, ವಿವಾಹನೇ ಆಗ್ತಾ ಇಲ್ಲ. ಎಷ್ಟು ವರ್ಷ? 30 ವರ್ಷ, 34 ವರ್ಷ, 36, 38, 40 ವರ್ಷ ಆದರೂ ವಿವಾಹ ಆಗಲ್ಲ. ಅದು ಯಾಕೆ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಕಾಂಬಿನೇಷನ್ ಇದೆ. ಆ ಕಾಂಬಿನೇಷನ್ ಬಗ್ಗೆ ನಾವಿವತ್ತು ಮಾತಾಡೋಣ. ಗುರುವಿನಿಂದ ಈ ಕಾಂಬಿನೇಷನ್ ಬರುತ್ತೆ. ಗುರು ಎಲ್ಲಿರ್ತಾನೋ ಅಲ್ಲಿಂದ ನಾವು ನೋಡಬೇಕಾಗುತ್ತೆ. ಗುರುವಿನಿಂದ 2, 3, 5, 7, 9, 11ರಲ್ಲಿ ಶುಕ್ರನಿದ್ದಲ್ಲಿ ವಿವಾಹ ಆಗುತ್ತೆ. ಆದರೆ ಬೇರೆ ಭಾವದಲ್ಲಿ ಏನಾದರೂ ಇದ್ದಲ್ಲಿ, ಅಂದರೆ ಇವಾಗ ಯಾವ ಭಾವ ಹೇಳಿದ್ದೀನೋ, ಗುರುವಿನಿಂದ 2, 3, 5, 7, 9, 11, ಅದು ಬಿಟ್ಟರೆ ಬೇರೆದು ಲಗ್ನದಲ್ಲೇ, ಅಂದರೆ ಗುರು ಶುಕ್ರ ಒಂದೇ ಮನೆಯಲ್ಲಿ ಇರುವಂಥದ್ದು, ಲಗ್ನದಲ್ಲೇ ಇರುವಂಥದ್ದು, ಅಥವಾ ಲಗ್ನದಲ್ಲೋ ಎಲ್ಲೋ ಒಂದು ಕಡೆ ಗುರು ಶುಕ್ರ ಇರುವಂಥದ್ದು. ನಮಗೆ ಇಲ್ಲಿ ಲಗ್ನ ಮ್ಯಾಟ್ರ್ ಬರಲ್ಲ. ಗುರುವಿನ ಜೊತೆ ಶುಕ್ರ ಇರೋದು, ಅದು ಒಂದೇನಾದರೂ ಆ ಲಗ್ನದಲ್ಲಿ ಕೇಂದ್ರ ಸ್ಥಾನದಲ್ಲಿ ಬಂದರೆ ಓಕೆ. ಆ ಕೇಂದ್ರ ಸ್ಥಾನ ಏನಾದರೂ ಆ ಥರ ಬಂದಿಲ್ಲ ಅಂದರೆ, ಯಾವುದೇ ಲಗ್ನ ಆಗಿ ಅಲ್ಲಿಂದ 1, 4, 7 ಆ 10ರಲ್ಲಿ ಬಂದರೆ ಪರವಾಗಿಲ್ಲ. ಅದು ಅಲ್ಲದೆ ಬೇರೆ ಭಾವದಲ್ಲಿ ಬಂದಾಗ, ಗುರು ಶುಕ್ರ ಇವಾಗ ಯಾವುದಲ್ಲಿ 4ರಲ್ಲಿರಬಾರ್ದು, 6ರಲ್ಲಿರಬಾರ್ದು, ಆಮೇಲೆ 8ರಲ್ಲಿರಬಾರ್ದು, ಆಮೇಲೆ 10ರಲ್ಲಿರಬಾರ್ದು, ಆಮೇಲೆ 12ರಲ್ಲಿರಬಾರ್ದು. ಇದು ಮೇನ್ ಪಾಯಿಂಟ್. ಇದನ್ನು ನಾನು ಈ ಒಂದು ಕುಳ್ಳಿ, ಅಂದರೆ ಕುಳ್ಳಿ ಅನ್ನೋಕ್ಕಿಂತ ಫಸ್ಟು ಕಾಂಬಿನೇಷನ್ ಬಗ್ಗೆ ಮಾತಾಡೋಣ. ಉದಾಹರಣೆಗೆ ಗುರು ಇಲ್ಲಿದ್ದಾನೆ, ಇಲ್ಲಿದ್ದರೆ ಇಲ್ಲಿ ಶುಕ್ರ ಈ ಕಡೆ ನಿಂತ್ಕೊಳ್ಳೋಣ. ಇಲ್ಲಿ ಗುರು ಇಲ್ಲಿದ್ದಾನಂದರೆ ಶುಕ್ರ ಅಂದರೆ 1, 2, 3, 5 ಮತ್ತು 7 ಶುಕ್ರ, ಮತ್ತು 9 ಮತ್ತು 11 ಮತ್ತು ಇದು 12 ಭಾಳ ಡೇಂಜರಸ್ಸು. ಅದು ಒಂದು ಬೇರೆ ಇಂಕಲ್ಲಿ ಬರೀತೀನಿ ನಾನು. ಈ ರೀತಿ ಬಂದಾಗ ಇದು ಇಲ್ಲಿಂದ ಕೇಂದ್ರ ಸ್ಥಾನ ಆಗುತ್ತೆ. ಗುರುವಿನಿಂದ ಕೇಂದ್ರ ಸ್ಥಾನದಲ್ಲಿ ಬಂದಾಗ ಲಗ್ನದಿಂದನೂ ಆ ಥರ ಏನಾದರೂ ಬಂದು ಅಲ್ಲಿಂದ, ಉದಾಹರಣೆಗೆ ಇವಾಗ ಇದೇ ಲಗ್ನ ಅಂತ ತಿಳ್ಕೊಂಡ್ರು, ಗುರು 4ರಲ್ಲಿರ್ತಾನೆ, ಶುಕ್ರ 7ರಲ್ಲಿ ಇದ್ದಾಗನೂ ಒಂದು ಪಕ್ಷ ಆಗ್ಬೋದು. ಆ ಲಗ್ನದ ಮೇಲೂ ಸ್ವಲ್ಪ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ಗುರುವಿನಿಂದ ಶುಕ್ರ 12ನೇ ಮನೇಲಿದ್ದಾಗ ದೇರ್ ಈಸ್ ನೋ ಪಾಸಿಬಿಲಿಟಿ ಆಫ್ ಮ್ಯಾರೇಜ್. ಅವ್ರಿಗೆ ವಿವಾಹನೇ ಆಗಲ್ಲ. ಜನ್ಮ ಪೂರ್ತಿ ಅವರು ಬ್ರಹ್ಮಚಾರಿಯಾಗಿ ಇರಬೇಕಾಗುತ್ತೆ. ಇದು ಇಲ್ಲಿ ಬಂದಾಗ, ಒಂದು ವೇಳೆ ಅಲ್ಲೂ ಒಂದಿದೆ, ಆ ದೈವ ಕೃಪೆ ಇದ್ದಲ್ಲಿ, ಒಂದು ವೇಳೆ ಇಲ್ಲಂತೂ ಸಾಧ್ಯತೆಯೇ ಇಲ್ಲ ಬಿಡಿ. ಇಲ್ಲಿ ಈ ಒಂದು ಗುರುವಿನಿಂದ ಶುಕ್ರ 12ನೇ ಮನೇಲಿದ್ದು ಅಲ್ಲಿ ಗುರು ವಕ್ರಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ರವಿ ಆಸ್ಪಾಸಲ್ಲೇ ಇರ್ತಾನೆ. ಒಂದು ಪಕ್ಷ ಇಲ್ಲಿರ್ಬೋದು, ರವಿ ಇಲ್ಲಿರ್ಬೋದು. ಆವಾಗ ಹಂಗಿದ್ದಾಗ ಅವಾಗಲೇ ಹೇಳಿದಾಗೆ 5ನೇ ಮನೆಯಲ್ಲಿ ರವಿ ಇರಬೇಕು, ಇಲ್ಲಿಂದ ಗುರುವಿನಿಂದ 5ನೇ ಮನೆಯಲ್ಲಿ ರವಿ ಇರಬೇಕು. ಇದು ಸಾಧ್ಯತೆ ಇಲ್ಲ. ಅಂದರೆ ಗುರು ಶುಕ್ರ ಈ ರೀತಿ ಇದ್ದಾಗ ಗುರು ವಕ್ರಿ ಆಗೋಗ್ಬಿಟ್ರೆ, ಆವಾಗ ನೋಡಿ, ಗುರು ವಕ್ರಿ ಆಗೋಗ್ಬಿಟ್ರೆ ಈ ಮನೇಲಿ ಎಲ್ಲಿದ್ರೂ ಆಗುತ್ತೆ. ಇದೇ ಗುರು ಇಲ್ಲಿ ಒಂದು ಮನೇಲಿ ಮಾತ್ರ ಆಗಲ್ಲ, ಇಲ್ಲಿದ್ರೂ ಆಗ್ಬಿಡುತ್ತೆ, ಇಲ್ಲಿದ್ರೂ ಆಗ್ಬಿಡುತ್ತೆ. ಶುಕ್ರ ಎಲ್ಲಿದ್ರೂ ಆಗ್ಬಿಡುತ್ತೆ. ಯಾಕಂದರೆ ಗುರು ವಕ್ರಿ ಆದರೆ ಇಲ್ಲಿ ಈ ಮನೆಗೆ ಬರಲ್ಲ. ಯಾಕಂದರೆ ಅಲ್ಲಿ ವಕ್ರಿ ಆಗೋಕ್ಕೆ ಸಾಧ್ಯತೆ ಇಲ್ಲ. ಈ ಮನೆಯಿಂದ ಗುರು ವಕ್ರಿ 4ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಅಲ್ಲೇ ಆಸ್ಪಾಸಲ್ಲೇ ರವಿ ಇರ್ತಾನೆ. ಆವಾಗ ಅಲ್ಲಿ ವಕ್ರಿ ಆಗ್ಬಿಡ್ತಾನೆ ಅವನು. ಇದು ಸಾಧ್ಯತೆ ಉಂಟು ಸ್ವಲ್ಪ. ಯಾಕಂದರೆ ಶುಕ್ರ ಇಲ್ಲಿದ್ದಾಗ ಅವನು ವಕ್ರಿ ಆಗಲ್ಲ, ಶುಕ್ರ ಇಲ್ಲಿದ್ದಾಗೂ ಆಗಲ್ಲ, ಇಲ್ಲಿ ಬಂದಾಗ ಆಗ್ತಾನೆ.
ವಕ್ರಿ ಇಲ್ಲೇ ಸಾಧ್ಯತೆ ಉಂಟು. ಅಲ್ಲಿಂದ ಗುರುವಿಂದ ಶುಕ್ರ 6ನೇ ಮನೇಲಿ ಇದ್ದಾಗೂ ಸಾಧ್ಯತೆ ಉಂಟು. ಯಾಕಂದರೆ ವಕ್ರಿ ಇವಾಗ ಶುಕ್ರ ಆಸ್ಪಾಸಲ್ಲೇ ಇರ್ತಾನೆ. ಒಂದು ಪಕ್ಷ ಇಲ್ಲಿದ್ರೂ ಆಗುತ್ತೆ, ಇಲ್ಲಿದ್ರೂ ಆಗ್ಬಿಡುತ್ತೆ. ಅದೇ ರೀತಿ ಶುಕ್ರ ಇಲ್ಲಿದ್ರೂ ಆಗ್ಬಿಡುತ್ತೆ, ಶುಕ್ರ ಇಲ್ಲಿದ್ರೂ ಆಗ್ಬಿಡುತ್ತೆ. ಶುಕ್ರ ಏನಾದರೂ ಗುರು ಶುಕ್ರರು ಒಂದೇ ಮನೇಲಿದ್ದು ಅದು ಕೇಂದ್ರ ಸ್ಥಾನವಾಗಿದ್ದರೆ, ಲಗ್ನದಿಂದ ಕೇಂದ್ರ ಸ್ಥಾನ ಆಗಿದ್ದರೆ ಮಾತ್ರನೇ ಅದು ಗುರು ಶುಕ್ರರ ಯುತಿ ಇದ್ದು, ಅದು 4ನೇ ಮನೆ ಆಗಿದ್ದರೆ, 4, 7, 10ನೇ ಮನೆ ಆಗಿದ್ದರೆ ಮಾತ್ರ ಅದು ಸ್ವಲ್ಪ ಸಾಧ್ಯತೆ ಉಂಟು. ಇಲ್ಲ ಅಂದರೆ ಅದು ಇಲ್ಲ. ಆದರೆ 12ನೇ ಮನೆಯಲ್ಲಿ ಏನಾದರೂ ಈ ವಕ್ರಿ ಆಗಲ್ಲ. ಅವಾಗ ಈ ಥರ ಇದ್ದಾಗ ಇದು ಇವ್ರದ್ದು ವಿವಾಹ ಆಗದೇ ಇಲ್ಲ. ಈ ರೀತಿ ಶುಕ್ರ ಇಲ್ಲಿದ್ಬಿಟ್ರೆ ಗುರು ವಕ್ರಿ ಆಗಿಲ್ಲ, ಗುರು ಅಲ್ಲಿ ವಕ್ರಿ ಆಗಲ್ಲ. ಯಾಕಂದರೆ ಅಲ್ಲಿಂದ 12 ಮನೇಲಿ ಶುಕ್ರ ಇದ್ದು ಅಲ್ಲಿಂದ ರವಿ ಇಲ್ಲಿರ್ತಾನೆ ಅಥವಾ ಇಲ್ಲಿರ್ತಾನೆ, ಎಲ್ಲಿದ್ರೂ ಅದು ಗುರು ವಕ್ರಿ ಆಗಲ್ಲ. ಅಲ್ಲಿ ವಕ್ರಿ ಆಗೋ ಸಾಧ್ಯತೆಯೇ ಇಲ್ಲ, ಅಲ್ಲಿ ಪ್ರಶ್ನೆನೇ ಇಲ್ಲ. ಆದ್ದರಿಂದ ಇದು ಈ ರೀತಿ ಕಾಂಬಿನೇಷನ್ ಬರುತ್ತೆ. ಇದಕ್ಕೆ ಕೆಲವು ಜನ್ಮ ಜಾತಕದಲ್ಲಿ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ಕುಂಡ್ಲಿ ಮುಖಾಂತರ ಹಾಕಿ ತೋರಿಸ್ತೀನಿ, ನೋಡೋಣ. ಈ ರೀತಿ ವಿವಾಹನೇ ಆಗದೇ ಇರುವಂಥ ಜಾತಕಗಳನ್ನು 1-2 ಜಾತಕಗಳನ್ನು ನಾನು ತೋರಿಸ್ತೀನಿ. ಇದು 25/1 ಅಂದರೆ ಜನವರಿ 1988 7:10 PM ಹುಟ್ಟಿದ್ದಾರೆ ಇವರು ವಿವಾಹ ಇನ್ನೂ ಆಗಿಲ್ಲ. ಏನಕ್ಕೆ ಇದು ಆಗಿಲ್ಲ ಅಂತ ನಾವು ನೋಡೋಕೆ ಹೋದಾಗ ನೋಡಿ, ಇಲ್ಲಿ ಈ ಕಟಕ ಲಗ್ನ, ಅಷ್ಟಮದಲ್ಲಿ ಚಂದ್ರ, ಅಷ್ಟಮದಲ್ಲಿ ಶುಕ್ರ ಬಂದ, ನವಮದಲ್ಲಿ ಗುರು ಬಂದ ರಾಹುವಿನ ಯುತಿಯಲ್ಲಿ. ಆದರೆ ಇವೆಲ್ಲ ಏನೂ ಇಲ್ಲ. ಅಂದರೆ ಬರೀ ನಾವು 2 ಕಾಂಬಿನೇಷನಲ್ಲೇ ಬೇಕಾದರೆ ನಾವು ಡಿಸೈಡ್ ಮಾಡ್ಬೋದು. ಗುರು ಇಲ್ಲಿದ್ದಾನೆ, ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ, ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಇದ್ರೂ ಸಹ ಆಗ್ತಾ ಇಲ್ಲ. ಯಾಕಂದರೆ ಶುಕ್ರ ಅಲ್ಲಿಂದ 12ನೇ ಮನೆಯಲ್ಲಿದ್ದಾನೆ. ನೋಡಿ, ಶುಕ್ರ ಇಲ್ಲಿಂದ ನಾವು ಎಣಿಸ್ಕೊಂಡು ಬಂದಾಗ ಇದು 12ನೇ ಮನೆ ಆಗುತ್ತೆ. ಸೊ ಆ ರೀತಿ ಇದ್ದಾಗ ನಾನು ಅವಾಗಲಿಂದ ಏನೋ ಒಂದು ಕಾಂಬಿನೇಷನ್ ತೋರಿಸ್ದೆ, ಆ ಕಾಂಬಿನೇಷನ್ ಪ್ರಕಾರ ಇದು ಫುಲ್ಫಿಲ್ಮೆಂಟ್ ಆಯಿತು. ಇವ್ರಿಗೆ ಯಾವುದೇ ಒಂದು ಬರೇ ಜಾತಕ ಬೀಳುತ್ತೆ, ಅವರು ಇಲ್ಲ ವರ ಒಪ್ಪಲ್ಲ, ಇಲ್ಲ ವಧು ಒಪ್ಪಲ್ಲ, ವಧು ಒಪ್ತಾ ಇರೋದೇ ಜಾಸ್ತಿ. ಈ ರೀತಿಯಲ್ಲಿ ಆಗ್ತಾಯಿದೆ. ಏನೇನೋ ಅವ್ರ ಕಂಡೀಷನ್ ಹೇಳ್ತಾರೆ. ಸರಿ, ಇವರು ನಾವು ಹೇಳ್ದೋ ಲವ್ ಮಾಡಿ ಮದುವೆ ಮಾಡ್ಕೊಂಬಿಡಿ, ಇನ್ನೇನು ಮಾಡ್ತೀರಾ ಪಾಪ ಅಂತ ಹೇಳ್ದೋ. ಯಾಕಂದರೆ ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ ಇವಾಗ. ಈ ರೀತಿ ಇದ್ದಾಗೂ ಆಗಲ್ಲ, ಬಟ್ ಅವಾಗೂ ಆಗಲ್ಲ. ಯಾಕಂದರೆ ಅವಾಗೂ ಗುರುವಿಂದ ಶುಕ್ರ 12ನೇ ಮನೇಲಿ ಇದ್ರೂ ಅದು ಆಗೋ ಸಾಧ್ಯತೆ ಇಲ್ಲ. ಆದ್ರೂ ಅದು ಬೇರೆ ಥರ ಡೈವರ್ಸು ಆಗಿಬಿಡುತ್ತೆ. ಇಲ್ಲಾಂದರೆ ಅವರಿಬ್ಬರು ಅನ್ಯೋನ್ಯವಾಗಿ ಜೀವನ ಮಾಡೋಕ್ಕಾಗಲ್ಲ. ಇದು ಒಂದು ಕಂಡೀಷನ್, ಈ ಜಾತಕರ ಕಂಡೀಷನ್ನು ಈ ರೀತಿ ಇದೆ. ಅದರಿಂದ ಅವರಿಗೆ ವಿವಾಹ ಆಗಿಲ್ಲ. ಇವಾಗ 2ನೇ ಜಾತಕ ನೋಡೋಣ. ಇವೆಲ್ಲ ನೀವು ಸ್ವಲ್ಪ ಜ್ಯೋತಿಷ್ಯ ಗೊತ್ತಿರೋರು ಇವೆಲ್ಲ ಕುಂಡ್ಲಿಗಳು ಹಾಕಬೇಕು. ನಾವು ಡೇಟು ಕೊಟ್ಟಿರೋದನ್ನು ಆ ಒಂದು ಯಾವುದೋ ಒಂದು ಆ್ಯಪ್ ಇದ್ದರೆ, ಜ್ಯೋತಿಷ್ಯ ಆ್ಯಪ್ ಇದ್ದರೆ ಅದರಲ್ಲಿ ಹಾಕಿ ನೋಡಿದ್ರೆ ನಿಮಗೆ ನಿಜವಾಗ್ಲೂ ಇದು ಹೌದೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಇದು ಇನ್ನೊಂದು ಚಾರ್ಟಲ್ಲಿ ನೋಡೋಣ. 18/10/1982 7 AM ಇವರು ಹುಟ್ಟಿರೋದು. ಇವರು ಇವಾಗ ಎಕ್ಸಾಂಪಲ್, ಇವಾಗ 82 ಅಂದರೆ 2000ಕ್ಕೆ 18 ವರ್ಷ ಆಯಿತು. ಆ ಕಡೆ ಒಂದು 26, ಒಂದು 18, ಎಷ್ಟಾಯಿತು? ಅಷ್ಟು ವರ್ಷ ಅವ್ರಿಗೆ ಆಗಿದೆ. ಇವಾಗ ಇಲ್ಲಿ ನಾವು ನಾನು ನೋಡ್ತೀನಿ. ಕುಂಡ್ಲಿ ನೋಡಿ ಇಲ್ಲಿ ಬರೆಯೋಣ. ಆ ಡೇಟಲ್ಲಿ ಹುಟ್ಟಿದ್ದಾರೆ ಅವರು. AM ಇದು, ನಾನಲ್ಲಿ PM ಅಂತ ಬರೆದಿದ್ದೀನಿ. ಇದು AM ಕರೆಕ್ಟ್. AM ಅಲ್ಲಿ ಹುಟ್ಟಿದ್ದಾರೆ ಅಂದರೆ 18/10/1982 ಹುಟ್ಟಿದ್ದಾರೆ. 7 ಮಾರ್ನಿಂಗ್ 7 AM ಹುಟ್ಟಿದ್ದಾರೆ. ಇದು ಬಂದು ಲಗ್ನ ಬೇರೆದು ಬಂತು. ಈ ಲಗ್ನ ಬಂದು ತುಲಾ ಲಗ್ನ ಬಂತು. ಲಗ್ನದಲ್ಲೇ ರವಿ 0 ಡಿಗ್ರಿಲಿದ್ದಾನೆ, ಶನಿ 1 ಡಿಗ್ರಿಲಿ, ಚಂದ್ರ 13 ಡಿಗ್ರಿ,
ಗುರು ಗುರು 21 ಡಿಗ್ರಿ. ಇಲ್ಲಿ ಬೆಳೆದು ಬೇಕಾದ್ರೆ ಬರೆಯೋಣ. ಇಲ್ಲಿ ಕುಜ 2ನೇ ಮನೆಯಲ್ಲಿ, ಕೇತು, ಆಮೇಲೆ ಇಲ್ಲಿ ಮಾಂದಿ, ಇಲ್ಲಿ ರಾಹು, ಇಲ್ಲಿ ಬುಧ ಶುಕ್ರ, ಇಲ್ಲಿ ಬುಧ ಶುಕ್ರ ಇದ್ದಾರೆ. ಇಲ್ಲಿ ಬುಧ, ಇಲ್ಲಿ ಶುಕ್ರ. ಇದು ಇವ್ರ ಜಾತಕ. ಇವಾಗ ನಾವೇನು ಮಾಡಬೇಕು, ಗುರು ಶುಕ್ರನ ನೋಡಬೇಕು. ಸರಿ, ಅದಕ್ಕಿಂತ ಮುಂಚೆ ಸ್ವಲ್ಪ ಕುಂಡ್ಲಿ ಅನಾಲಿಸಿಸ್ ಮಾಡಿಬಿಡೋಣ. ಲಗ್ನದಲ್ಲೇ ನೀಚ ರವಿ ಇದ್ದಾನೆ. ಅದು ನೀಚ ರವಿ ಇದ್ದರೆ ಏನು ತೊಂದರೆ ಇಲ್ಲ. ಲಗ್ನದಲ್ಲಿ ಯಾವುದೇ ಒಂದು ಗ್ರಹ ನೀಚ ಇದ್ರೂ ಅದು ಸಪ್ತಮದಲ್ಲಿ ಅವನು ಉಚ್ಚನಾಗ್ತಾನೆ. ಆ ಲಗ್ನದಲ್ಲಿ ಯಾವುದೇ ನೀಚ ಗ್ರಹಗಳಿದ್ರೂ ಅತ್ಯಂತ ಶುಭಕರ. ರವಿದೇನು ನೋ ಮ್ಯಾಟ್ರ್ ಇಲ್ಲಿ. ಆದರೆ ಇಲ್ಲಿ 1 2 3 4 ಚತುರ್ಥ ಪಂಚಮಾಧಿಪತಿಯಾದ ಶನಿ ಏನಾಗಿದ್ದಾನೆ, 1 ಡಿಗ್ರಿಲಿದ್ದಾನೆ. ಅವನ ರವಿ ಅವಾಗ ತಾನೇ ಎಂಟ್ರಿ ಆಗಿದ್ದಾನೆ. ರವಿ 1 ಡಿಗ್ರಿಲಿದ್ದಾನೆ. ಪಂಚಮಾಧಿಪತಿ ರವಿ ಲಾಭಾಧಿಪತಿಯಾದ ರವಿ ಲಗ್ನದಲ್ಲಿ ಕೂತ್ಕೊಂಡು ಚತುರ್ಥ ಪಂಚಮಾಧಿಪತಿಯ ಶನಿಯನ್ನು ಅಸ್ತಂಗತನ ಮಾಡಿದ್ದಾನೆ. ಅಲ್ಲಿ ಈ ರೀತಿ ಮಾಡಿದ್ರೆ ಅವರು ಲವೇ ಮಾಡಲ್ಲ. ಯಾಕಂದರೆ ಇಲ್ಲಿ ಯಾರು ಸುಖ ಸ್ಥಾನಾಧಿಪತಿ, ಇದು ಪಂಚಮಾಧಿಪತಿ. ಪಂಚಮ ಸ್ಥಾನ ಏನು ಹೇಳುತ್ತೆ, ಪ್ರೇಮ, ಪ್ರೀತಿ, ಪ್ರಣಯ ಹೇಳುತ್ತೆ. ಸೊ ಅವನು ಲಾಭಾಧಿಪತಿನೇ ಚತುರ್ಥ ಪಂಚಮಾಧಿಪತಿಯನ್ನು ಅಸ್ತಂಗನ ಮಾಡಿಬಿಟ್ಟಿದ್ದಾನೆ. ಫಸ್ಟ್ ಪಾಯಿಂಟು. ಇನ್ನೊಂದು, ಇಲ್ಲಿ ರವಿ ಚಂದ್ರ ಇಬ್ಬರು ಒಂದೇ ಜಾಗದಲ್ಲಿ ಇದ್ದಾಗ ಶುಕ್ಲ ದ್ವಿತೀಯ ತಿಥಿ. ಇಲ್ಲಿ ಏನಪ್ಪ ಆಗಿದೆ ಅಂದರೆ, ಇಲ್ಲಿ ರವಿಯಿಂದ ಶನಿ ಪೀಡಿತನಾಗಿದ್ದಾನೆ, ಶನಿಯಿಂದ ಚಂದ್ರನೂ ಪೀಡಿತನಾಗಿದ್ದಾನೆ. ಚಂದ್ರ ಯಾರು, ಈ ಲಗ್ನಕ್ಕೆ ದಶಮಾಧಿಪತಿ ಲಗ್ನದಲ್ಲಿದ್ದಾನೆ. ಈ ರೀತಿ ಇದ್ದು ಅಲ್ಲಿಂದ 2ನೇ ಮನೆ ಮಾರಕಾಧಿಪತಿ ಮಾರಕ ಸ್ಥಾನದಲ್ಲಿದ್ದಾನೆ. 3ನೇ ಮನೆಯಲ್ಲಿ ಕೇತು ಇದ್ದಾನೆ. ನವಮದಲ್ಲಿ ರಾಹು, 12ನೇ ಮನೆ ದ್ವಾದಶ ಸ್ಥಾನದಲ್ಲಿ ಬುಧ ಶುಕ್ರ ಇದ್ದಾರೆ. ಶುಕ್ರ ಇಲ್ಲಿ ಲಗ್ನಾಧಿಪತಿ ನೀಚನಾಗದ, ಆದರೂ ಬುಧನಿಂದ ನೀಚಭಂಗವಾಗಿದ್ದಾನೆ. ಆದರೂ ಗುರುವಿನಿಂದ ನಾವು ಎಣಿಸ್ಕೊಂಡ್ಬಂದಾಗ 12ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಇಲ್ಲಿ ಗುರು ವಕ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ರವಿ ಅಲ್ಲೇ ಇದ್ದಾನೆ. ರವಿ ಹೇಳೋ ಪ್ರಕಾರ 1 2 3 4 5ನೇ ಮನೇಲಿ ಇರಬೇಕಾಗಿತ್ತು. ಆವಾಗ ಗುರು ವಕ್ರಿ ಆಗ್ತಾ ಇತ್ತ. ಆ ಗುರು ವಕ್ರಿ ಆಗಿದ್ರೆ ಸಾಧ್ಯತೆ ಇತ್ತು, ಲಗ್ನ ಆಗೋ ಸಾಧ್ಯತೆ ಇತ್ತು. ನೋಡಿ, ಇವ್ರಿಗೆ ಇವಾಗ ಅಲ್ಲಿಂದ 18 ವರ್ಷ 2000 ಇಸ್ವಿಗೆ, ಇಲ್ಲಿ 26 ವರ್ಷ, 44 ವರ್ಷ ಆಗಿದೆ. 44 ವರ್ಷ ಆಗಿದ್ರೂ ವಿವಾಹ ಆಗಿಲ್ಲ. ಇದೇ ಕಂಡೀಷನ್ನು. ಯಾಕಂದರೆ ಪ್ಲಾನಿಟರಿ ಪೊಸಿಷನ್ನು ನಮಗೆ ತೋರಿಸ್ಬಿಡುತ್ತೆ ಅದು ಇವರು ವಿವಾಹ ಆಗುತ್ತಾ ಇಲ್ವಾ ಅಂದ್ಬಿಟ್ಟು. ಈ ರೀತಿ ಇದ್ದಾಗ ನಿಜವಾಗ್ಲೂ ಅವ್ರಿಗೆ ಇವಾಗ ವಿವಾಹನೇ ಬೇಡ ಅಂತಾರೆ. ಅವರು ವಿವಾಹ ಸುದ್ದಿಗೂ ಹೋಗ್ತಾರೆ. ಯಾಕಂದರೆ ವೇಜ್ ಆಗಿಬಿಟ್ಟಿದೆ. ಇವಾಗ ಅವ್ರಿಗೆ ಇಂಟ್ರೆಸ್ಟು ಇಲ್ಲ, ಏನೂ ಇಲ್ಲ. ಬಟ್ ಇವರು ಏನಾದರೂ ಮುಂಚೆನೇ ಇವರು ಒಳ್ಳೆ ಗೊತ್ತಿರೋ ಶಾಸ್ತ್ರ ಗೊತ್ತಿರೋರು, ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಪೂರ್ಣ ಗೊತ್ತಿರೋರ ಹತ್ರ ತೋರಿಸಿದ್ರೆ ಅಲ್ಲಿ ಗುರುಗೆ ಪರಿಹಾರಗಳು ಮಾಡಬೇಕು. ಬೇರೆ ಬೇರೆ ಪೂಜೆ ಇದೆ. ಆಮೇಲೆ ಜಾಸ್ತಿ ದಂಡಿಸ್ಬೇಕಂದ್ರೆ ಅಲ್ಲಿ ಇನ್ನು ಏನೇನೋ ಇದೆ ಆ ಪರಿಹಾರಗಳ ಬಗ್ಗೆ, ಅದನ್ನು ಹೇಳ್ಬೋದು. ಅದನ್ನು ಯಾರಾದರೂ ಈ ಥರ ವಿವಾಹನೇ ಆಗ್ತಾ ಇಲ್ಲ ಅಂತ ಬಂದಾಗ ನಾವು ಆ ಪರಿಹಾರನೂ ಹೇಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ತುಂಬ ಅವರು ಗುರುವಾರ ಒಂದು ಊಟ ಮಾಡಬೇಕು, ಅನ್ನ ಊಟ ಮಾಡಬಾರ್ದು. ಆಮೇಲೆ ಏನಾದರೂ ಒಂದು ಅಲ್ಲಿ ಸಂಕಲ್ಪ ಕಟ್ಕೋಬೇಕು, ಯಾವುದೋ ಗುರು ದೇವಸ್ಥಾನದಲ್ಲಿ ಅಲ್ಲಿ ಉರುಳು ಸೇವೆ ಮಾಡ್ತೀನಿ ಅಂತ. ಮತ್ತು ಯಾವಾಗೂ ಗುರುವಿನ ಮಂತ್ರಗಳು ಹೇಳ್ತಾ ಇರಬೇಕು, ಗುರುವಿನ ಆರಾಧಿಸ್ತಾನೇ ಇರಬೇಕು ಅವರು. ಆ ರೀತಿ ಮಾಡಿದಾಗ ಒಂದು ಸ್ವಲ್ಪ ಸಾಧ್ಯತೆ ಉಂಟು. ಆದ್ರೂ ಯಾಕಪ್ಪ ಅಂದರೆ ಇಲ್ಲಿ ನೀಚಭಂಗ ಆಗಿರೋದ್ರಿಂದ ಸ್ವಲ್ಪ ಲಗ್ನಾಧಿಪತಿ ನೀಚಭಂಗ ಆಗಿರೋದ್ರಿಂದ ಒಂದು ಸ್ವಲ್ಪ ಪರವಾಗಿಲ್ಲ. ಆದರೆ ಇಲ್ಲಿ 12ನೇ ಮನೆ ಅಧಿಪತಿನೂ, ಯಾಕಂದರೆ ಇವಾಗ ಅವರಿಬ್ಬರು ಪರಸ್ಪರ ಮಿತ್ರರು, ಬುಧ ಶುಕ್ರ.
ಅವರಿಬ್ಬರು ಇದ್ದಾಗ ಮಿತ್ರರ ಸ್ಥಾನದಲ್ಲೇ ಇನ್ನೊಬ್ಬ ಮಿತ್ರ ನೀಚನಾಗಿ ಬಂದಾಗ ಅವರು ಅವ್ರನ್ನ ಇದು ಮಾಡ್ತಾರೆ, ಸಂತೈಸ್ತಾರೆ. ಅವ್ರ ಬಲನಲ್ಲಿ ಸ್ವಲ್ಪ ಬಲ ಅವರು ಕೊಟ್ಟು ಅವ್ರಿಗೆ ಬಲಪಡಿಸ್ತಾರೆ. ಈ ರೀತಿ ಇರುತ್ತೆ. ಈ ರೀತಿ ಇದ್ದಾಗ ಅದಕ್ಕೆ ಹೇಳ್ತಾ ಇರೋದು, ಗುರುವಿಂದ 12ನೇ ಮನೆಯಲ್ಲಿ ಶುಕ್ರ ಇರಬಾರ್ದು. ಆ ಥರ ಇದ್ದರೆ ವಿವಾಹ ಆಗೋದು ಕಷ್ಟ. ಅದರಿಂದ ಇದು ನಾನು ಆ ಕಾಂಬಿನೇಷನು ತೋರಿಸಿದ್ದೀನಿ, ಮತ್ತು 2 ಕುಂಡ್ಲಿನ ಹಾಕಿ ತೋರಿಸಿದ್ದೀನಿ. ಇದೆಲ್ಲ ನೋಡಿ ಈ ವಿಡಿಯೋ ನಿಜವಾಗ್ಲೂ ಭಾಳ ವೆರಿ ವೆರಿ ಇಂಪಾರ್ಟೆಂಟ್ ಕುಂಡ್ಲಿ ಇದು, ಭಾಳ ಇಂಪಾರ್ಟೆಂಟ್ ಕಾಂಬಿನೇಷನ್ನು. ಈ ಕಾಂಬಿನೇಷನ್ನು ನಿಜವಾಗ್ಲೂ ಈ ಥರ ಇದ್ದರೆ ಅವ್ರ ವಿವಾಹ ಆಗಲ್ಲ. ವಿವಾಹ ಆದ್ರೂ ತುಂಬ ಇದು, ಆದರೆ ಗುರುವಿನ ಕೃಪೆ ಇರಬೇಕು. ಗುರುವಿನ ಕೃಪೆ ಇದ್ದಲ್ಲಿ ಅವ್ರಿಗೆ ವಿವಾಹ ಆಗುತ್ತೆ. ಯಾಕಂದರೆ ಇಲ್ಲಿ ಲಗ್ನದಲ್ಲೇ ಗುರು ಇರೋದ್ರಿಂದ ದಿಗ್ಬಲ ಬಂತು. ಆ ದಿಗ್ಬಲ ಬಂದಿರೋದ್ರಿಂದ ಒಂದು ಸ್ವಲ್ಪ ಸಾಧ್ಯತೆ ಉಂಟು. ಆದರೆ ಅವರು ಇವಾಗ ಬೇಡ ಅಂತಾರೆ, ಅವ್ರ ಮದುವೆನೇ ಬೇಡ ಅಂತಾರೆ. ಈ ರೀತಿ ಇದ್ದಾಗ ಅವ್ರಿಗೆ ವಯಸ್ಸು ಆಗೋಯ್ತು, ಇವಾಗ ಯಾರೂ ಅವ್ರಿಗೆ ಮದುವೆನೂ ಆಗೋಲ್ಲ. ಅದರಿಂದ ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದನ್ನು ನೋಡಿ ಯಾರ್ದಾದ್ರೂ ಏನಾದರೂ ಆ ಥರ ಇದ್ದಾಗ ಇಂಥವ್ರು ನಮ್ಮವ್ರದ್ದು ಇದೆ, ಇದಾಗ್ತಾಯಿಲ್ಲ ಅಂತ ಒಂದು ಕಮೆಂಟ್ಸ್ ಹಾಕಿ, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಹಾಕಿ, ನಾವು ನೋಡೋಣ, ನೀವು ನೋಡಿ, ಜ್ಯೋತಿಷ್ಯನ ಕಲ್ತ್ಕೊಳ್ಳೋಣ. ಅದನ್ನು ಜ್ಯೋತಿಷ್ಯದ ಒಂದು ಹಿರಿಮೆಯನ್ನು ಸಾರೋಣ. ನಾವೆಲ್ಲ ಸೇರಿ ಅದರದ ಒಂದು ಇದರಲ್ಲಿ ಒಂದು ಅರ್ಥ ಇದೆ ಜ್ಯೋತಿಷ್ಶಾಸ್ತ್ರದಲ್ಲಿ. ಯಾಕೆ ಈ ಥರ ಎಲ್ಲ ಆಗುತ್ತೆ, ಬೇರೆಯವ್ರದ್ದೆಲ್ಲ ಯಾಕಾಗುತ್ತೆ, ನಮ್ಮದಾಗಲ್ಲ ಅನ್ನೋದು ಅಲ್ಲಿ ಬಂದಾಗ, ಈ ರೀತಿ ಕಾಂಬಿನೇಷನ್ ಇದ್ದಾಗ ಅವ್ರಿಗೆ ವಿವಾಹ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.